ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ತಿರುಪತಿಯಲ್ಲಿ ನಡೆಯಬಾರದ ಒಂದೇ ಒಂದು ಪ್ರಮಾದದಿಂದಾಗಿ ಇದೀಗ 6 ಜನರ ಪ್ರಾಣ ಹೋಗಿಬಿಟ್ಟಿದೆ. ಜೊತೆಗೆ ಇನ್ನು ಕೆಲವರು ಜೀವನ್ ಮರಣದ ನಡುವೆ ಹೋರಾಡ್ತಾ ಇದ್ದಾರೆ. ಭಗವಂತನ ಸಾನ್ನಿಧ್ಯದಲ್ಲೇ ಭಾರತ ಲೋಕಕ್ಕೆ 6 ಜನರ ಪ್ರಾಣ ಬಲಿಯಾಗಿ ಬಿಟ್ಟಿದೆ. ವೈಕುಂಠ ಪಯಣವನ್ನು ಬೆಳೆಸಿದಂಥ ಭಕ್ತಾದಿಗಳ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶಾಂತಿಯನ್ನು ಕೋರಬೇಕು. ಆದರೆ ಇಂತಹ ಘಟನೆಗಳು ಕೂಡ ನಡೆಯಲಿಕ್ಕೆ ಕೆಲವು ಪ್ರಮುಖವಾದಂಥ ಎಡವಟ್ಟುಗಳು ಕೂಡ ಕಾರಣ ಎನ್ನಲಾಗ್ತಾ ಇದೆ. ಆ ರೀತಿಯಾದಂಥ ಕೆಲವು ಲೋಪದೋಷಗಳ ಕುರಿತಾಗಿ ನಾವೆಲ್ಲೂ ಖಂಡಿತವಾಗಿಯೂ ಚರ್ಚೆ ಮಾಡಬೇಕಾಗತ್ತೆ. ಅಲ್ಲಿ ನಡೆದಿದ್ದಾದರೂ ಏನು ಅನ್ನೋ ಒಂದಿಷ್ಟು ಖಚಿತವಾದಂಥ ಮಾಹಿತಿ. ವೀಕ್ಷಕರೇ, ಜನವರಿ 10ರಿಂದ 12ರವರೆಗೆ 3 ದಿನಗಳ ವಾರ್ಷಿಕ ದರ್ಶನದ ಮೊದಲ 3 ದಿನಗಳವರೆಗೆ ಭಗವಾನ್ ವೆಂಕಟೇಶ್ವರ ಸ್ವಾಮಿಯ ಸರ್ವದರ್ಶನ ಅಂದರೆ ಉಚಿತ ದರ್ಶನಕ್ಕಾಗಿ ಭಕ್ತರಿಗೆ 1,20,000 ಟೋಕನ್ಗಳನ್ನು ವಿತರಣೆ ಮಾಡಲಿಕ್ಕೆ TTD ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅದರ ಕುರಿತಾಗಿ ಘೋಷಣೆಯನ್ನು ಕೂಡ ಮಾಡಿತ್ತು. ಅದರ ಟಿಕೆಟ್ ಅಂದರೆ ಟೋಕನ್ಗಳನ್ನು ವಿತರಣೆ ಮಾಡಲಿಕ್ಕೂ ಕೂಡ 3 ಯಾತ್ರಾ ವಸತಿ ಗೃಹಗಳಲ್ಲಿ ಅಂದರೆ ವಿಷ್ಣು ನಿವಾಸಂ, ಶ್ರೀನಿವಾಸಂ ಮತ್ತು ಭೂದೇವಿ ಸಂಕೀರ್ಣಗಳು, ಜೊತೆಗೆ ಸತ್ಯನಾರಾಯಣಪುರ, ಭೈರಗಿ ಪಟ್ಟೇಡ ಮತ್ತು ತಿರುಪತಿಯ ರಾಮನಾಯ್ಡು ಶಾಲೆಯಂತಹ ಇತರ ಸ್ಥಳಗಳಲ್ಲಿರ್ತಕ್ಕಂಥ 94 ಕೌಂಟರ್ಗಳಲ್ಲೂ ಕೂಡ ಆ ಟಿಕೆಟನ್ನು ಕೊಡ್ತಾ ಇತ್ತು, ವಿತರಣೆ ಮಾಡ್ತಾಯಿತ್ತು. ವೀಕ್ಷಕರೇ, ಇಲ್ಲಿ ನೀವು ಗಮನಿಸಬೇಕು, ಈಗಾಗಲೇ CCTV ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಆದಂಥ ಎಡವಟ್ಟು ಏನು ಅಂತ, ಅಷ್ಟೆಲ್ಲ ಜನರನ್ನು ಬೈರಾಗಿ ಪಟ್ಟೀಡ ಪಾರ್ಕ್ನ ಟೋಕನ್ ಕೌಂಟರ್ನಲ್ಲಿ ಮೊದಲು ಒಬ್ಬ ಮಹಿಳೆ ಭಕ್ತಿಯರೊಬ್ಬರು ಅಸ್ವಸ್ಥಗೊಂಡಿದ್ದರು ಅನ್ನೋ ಮಾಹಿತಿ ನಿಮಗೂ ಕೂಡ ಈಗಾಗಲೇ ಗೊತ್ತಿದೆ. ಆ ಮಹಿಳಾ ಭಕ್ತಿಯರೊಬ್ಬರು ಅಸ್ವಸ್ಥಗೊಂಡಿದ್ದರಿಂದಲೇ ಇಷ್ಟೆಲ್ಲ ಅವಾಂತರಗಳು ಕೂಡ ಸೃಷ್ಟಿಯಾಗಲಿಕ್ಕೆ ಕಾರಣವಾಯಿತು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಆ ವೇಳೆಯಲ್ಲಿ ಆ ಟೋಕನ್ ಕೌಂಟರ್ನಲ್ಲಿದ್ದಂಥ ಮಹಿಳಾ ಭಕ್ತಿ ಅಸ್ವಸ್ಥಗೊಂಡ ಸಮಯದಲ್ಲಿ ಆ ವೇಳೆ ಸ್ಥಳದಲ್ಲಿದ್ದಂತಹ ಪೊಲೀಸರು ಆಕೆಯನ್ನು ಆಸ್ಪತ್ರೆಗೆ ಸಾಗಿಸಬೇಕು ಅಂತ ಹೇಳಿ ಆ ಗೇಟ್ಗಳನ್ನು ತೆರೀತಾರೆ. ಆ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಈ ವಿಚಾರ ತಿಳಿಯದ ಭಕ್ತರು ಏನು ಮಾಡಿಬಿಡ್ತಾರೆ, ಟಿಕೆಟ್ ವಿತರಣೆಗಾಗಿ ಗೇಟನ್ನು ಓಪನ್ ಮಾಡ್ತಾ ಇದ್ದಾರೆ ಅಂತ ಭಾವಿಸಿ ಒಮ್ಮೆಲೆ ಒಳಗೆ ನುಗ್ತಾರೆ. ಈ ವೇಳೆ 200ರಿಂದ 300 ಜನ ಏಕಾಏಕಿಯಾಗಿ ಗೇಟ್ನೊಳಗೆ ನುಗ್ಗಿದ್ದಾಗ ಅಲ್ಲಿದ್ದಂಥ ಬೆರಳೆಣಿಕೆಯಷ್ಟು ಪೊಲೀಸರಿಗೂ ಕೂಡ ಅವರನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಇದು ಆರಂಭದಲ್ಲಿ ಕಾಲು ತುಳಿತಕ್ಕೆ ಪ್ರಮುಖವಾದಂಥ ಕಾರಣ. ಅವ್ರನ್ನ ತಳ್ಳಾಡ್ತಾ ಇದ್ದಿದ್ರು. ಜೊತೆಗೆ ಅಸ್ವಸ್ಥ ಮಹಿಳೆಯನ್ನು ಹೊರಗೆ ಕರ್ಕೊಂಡು ಬಂದು ಆಂಬುಲೆನ್ಸ್ ಮುಖಾಂತರ ಕರ್ಕೊಂಡು ಹೋಗೋ ಕೆಲಸವನ್ನು ಕೂಡ ಸರಿಯಾಗಿ ಆ ಪೊಲೀಸರು ನಿಭಾಯಿಸಲಿಲ್ಲ ಅಂತ ಕೊಳಪಟ್ಟಿ ಹಿಡ್ಕೊಂಡು ಎಳಿತಾ ಇದ್ದಾರೆ. ಜೊತೆಗೆ ಜನರಿಗೆ ಸರಿಯಾದ ಮಾಹಿತಿಯನ್ನು ತಿಳಿಸುವಲ್ಲಿಯೂ ಕೂಡ ಅವರ ಲೋಪ ಖಂಡಿತವಾಗಿಯೂ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಇಲ್ಲಿ ಗಮನಿಸಬೇಕು. ಜೊತೆಗೆ ಇದ್ರ ಕುರಿತಾಗಿ ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಘಟನೆ ಉದ್ದೇಶಪೂರ್ವಕವಾಗಿಯೂ ಕೂಡ ನಡೆದಿರುವಂತಹ ಶಂಕೆ ಈಗಾಗಲೇ ವ್ಯಕ್ತವಾಗ್ತಾ ಇರೋದು. ಕೆಲವೊಬ್ಬ ಭಕ್ತರು, ನಾನು ಆರಂಭದಲ್ಲಿ ಎಲ್ಲರೂ ಕೂಡ ಅಲ್ಲಿ ದೂರಲಿಕ್ಕೆ ಹೋಗೋದಿಲ್ಲ, ಆದರೆ ಕೆಲವೊಬ್ಬ ಭಕ್ತರು ಕೂಡ ಮುಂದೆ ಟಿಕೆಟನ್ನು ಬೇಗ ತೆಗೆದುಕೊಳ್ಳೋ ಭರದಲ್ಲಿ ಕೆಲವೊಂದು ಸಾರಿ ಈ ರೀತಿಯಾದಂಥ ತಲೆಪ್ರತಿಷ್ಠೆಗಳನ್ನು ಕೂಡ ಮಾಡುವವರು ಇರ್ತಾರೆ. ಆ ಥರದ ದೃಶ್ಯಗಳನ್ನು ಕೂಡ CCTVಯಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದಾರೆ, ಯಾರೆಲ್ಲ ಇರಬಹುದು ಅಂತ. ಈ ಘಟನೆಯನ್ನು ಈಗಾಗಲೇ TTD ಅಧಿಕಾರಿಗಳು ಕೂಡ ಗಂಭೀರವಾಗಿ ಪರಿಗಣಿಸಿರೋದ್ರಿಂದ CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಘಟನೆಗೆ ಯಾರು ಪ್ರಮುಖ ಕಾರಣ, ಅಲ್ಲಿ ಮೊದಲ ಸಾಲಿನಲ್ಲಿದ್ದಂಥ ಭಕ್ತರು ಸಿಟ್ಟಿಗೆದ್ದು ಹಿಂಬದಿಯಿಂದ ನುಗ್ಗಲು ಉಂಟಾಯ್ತಂತೆ. ಆರಂಭದಲ್ಲಿ ಫ್ರಂಟ್ ರೋನಲ್ಲಿದ್ದಂಥ ಭಕ್ತರಿದ್ದರಲ್ಲ, ಅವರೆಲ್ಲರೂ ಕೂಡ ಬೇಕು ಅಂತಲೇ ನುಗ್ಗಲಿಕ್ಕೆ ಶುರು ಮಾಡಿದ್ರಂತೆ, ಜೊತೆಗೆ ತಳ್ಳಲಿಕ್ಕೆ ಶುರು ಮಾಡಿದ್ರಂತೆ. ಆಗ ಈ ನುಗ್ಗಲಾಟ ಶುರುವಾಯಿತು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದನ್ನು CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿ ಅದನ್ನು ವಿಚಾರಣೆ ಮಾಡಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಮುಂದಾಗ್ತಾರೆ. ಜೊತೆಗೆ ಈಗಾಗಲೇ ತಿರುಪತಿಯಲ್ಲಿ ನಡೆದಂಥ ಘಟನೆ ಇವರಿಗೆ 6 ಮಂದಿ ಸಾವನ್ನಪ್ಪಿರೋ ವಿಚಾರ ಗೊತ್ತಿದೆ. ಆದರೆ ಈ ಘಟನೆಗೆ ಪೊಲೀಸರ ವೈಫಲ್ಯವೂ ಕೂಡ ಕಾರಣ ಎನ್ನಲಾಗ್ತಾ ಇದೆ. ಯಾಕೆಂದರೆ ಗೇಟ್ ತೆರೆದಾಗ ಕಾಲು ತುಳಿತ ಸಂಭವಿಸಿರೋದು ಅನ್ನೋದನ್ನ ಈಗಾಗಲೇ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಆ ಗೇಟನ್ನು ತೆರೆದಾಗ ಹೇಗೆ ನಿರ್ವಹಿಸಬೇಕು ಅನ್ನೋ ಒಂದಿಷ್ಟು ಸಾಮಾನ್ಯ ಜ್ಞಾನ ಜೊತೆಗೆ ಸೂಕ್ಷ್ಮತೆ ಕೂಡ ಅವ್ರಿಗೆ ಇರಬೇಕಾಗಿತ್ತು ಅನ್ನೋ ಈ ಕೆಲವೊಂದು ಕಮೆಂಟ್ಸ್ಗಳು ಕೂಡ ಈಗ ಕೇಳಿ ಬರ್ತಾ ಇರೋದು. ತಿರುಪತಿ ದೇವಸ್ಥಾನದ ಅಧಿಕಾರಿಗಳಿಂದಲೇ ಈ ಥರದ ಎಡವಟ್ಟಾಗಿದೆ ಅಂತ. ಏಕೆಂದರೆ ನಿಮಗೆ ತಿಳಿದಿರುವಂತೆ 1.20 ಲಕ್ಷ ಅಂದರೆ 1,20,000 ಟೋಕನ್ಗಳನ್ನು ಒಂದೇ ದಿನದಲ್ಲಿ ಹಾಗಾದರೆ ನೀಡಲಾಗಿದೆಯಾ ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇರೋದು. ಏಕೆಂದರೆ ಕಂತುಗಳಲ್ಲಿ ಟೋಕನ್ ನೀಡೋದನ್ನು ಬಿಟ್ಟು
ಈ ವೈಕುಂಠದ ಮೂಲಕ ದರ್ಶನದ ದಿನಗಳನ್ನು ಹೆಚ್ಚಿಸಿದರೆ, ಆರಂಭದಲ್ಲಿ ಕೇವಲ 3 ದಿನಗಳು ಅಂತ ಹೇಳಿದ್ದಾರಲ್ವ, ಆ ದರ್ಶನದ ದಿನಗಳನ್ನು ಹೆಚ್ಚಿಸಿದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾ ಇರಲಿಲ್ಲ ಅಂತ. ಜೊತೆಗೆ ಇವರು ಒಂದೇ ದಿನದಲ್ಲಿ 1.20 ಲಕ್ಷ ಟೋಕನ್ ನೀಡೋದಾಗಿ ಘೋಷಣೆ ಮಾಡಿದ್ರು. ಅದಾದ ಮೇಲೆ ಮರುದಿನದಿಂದ 40,000 ಟೋಕನ್ ನೀಡೋದಾಗಿ ಹೇಳಿದರು. ಅದು ಭಕ್ತರಿಗೂ ಕೂಡ ಸರಿಯಾಗಿ ತಲುಪಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಎಲ್ಲಿ ಟೋಕನ್ಗಳು ಖಾಲಿ ಆಗಿಬಿಡ್ತಾವೋ, ನಮಗೆ 10ರಿಂದ 12ನೇ ತಾರೀಕಿನವರೆಗೂ ಮಾತ್ರ ಇರೋದು ಅಂತೇಳಿ ಈ ರೀತಿಯಾಗಿ ಜನರು ಭಾವಿಸಿಯೂ ಕೂಡ ಅಲ್ಲಿ ನೂಕುನುಗ್ಗಲಾಗಿರುವ ಸಾಧ್ಯತೆಗಳು ಇದೆ. ವೀಕ್ಷಕರೇ, ಇನ್ನೊಂದು ಮಾಹಿತಿಯನ್ನು ಕೂಡ ನಾನು ಸ್ಪಷ್ಟವಾಗಿ ನಿಮಗೆ ತಿಳಿಸಲೇಬೇಕಾಗುತ್ತೆ. ಯಾಕೆಂದರೆ ಈ ಘಟನೆಯ ಕುರಿತಾಗಿ ಕೆಲವೊಬ್ಬರು ಇನ್ನೊಂದು ಅರ್ಥವನ್ನು ಕೂಡ ಕಲ್ಪಿಸ್ತಾ ಇದ್ದಾರೆ, ಜೊತೆಗೆ ಏನಾಗಿರ್ಬೋದು ಅಂತ. ಬುಧವಾರ ಬೆಳಗ್ಗೆ ಸರತಿ ಸಾಲಿನಲ್ಲಿ ಜನರನ್ನ ಪ್ರವೇಶ ಮಾಡಲಿಕ್ಕೆ ಬಿಡದೇ ಇರತಕ್ಕಂಥ ಕಾರಣ ಪೊಲೀಸರು ಏನು ಮಾಡ್ತಾರೆ, ಎಲ್ಲರನ್ನೂ ಕೂಡ ಪಕ್ಕದ ಪದ್ಮಾವತಿ ಪಾರ್ಕಿಗೆ ಕಳಿಸ್ತಾರೆ. ಅಂದರೆ ಸಂಜೆ ಸುಮಾರು 10,000 ಜನ ಅಲ್ಲಿ ಜಮಾಯಿಸ್ಬಿಟ್ಟಿದ್ರಂತೆ. ಅಲ್ಲೇ ಈ ನೂಕುನುಗ್ಗಲು ಜೊತೆಗೆ ಕಾಲು ತುಳಿತ ಸಂಭವಿಸಿರೋದು. ಭಕ್ತರನ್ನು ಎಲ್ಲರನ್ನೂ ಕೂಡ ಉದ್ಯಾನದೊಳಗೆ ಇರಿಸಲಾಗಿತ್ತು. ಹಾಗಾಗಿ ಈ ಗೇಟ್ಗಳನ್ನು ಕೂಡ ಕ್ಲೋಸ್ ಮಾಡಿದ್ರಿಂದ ಒಳಗಿದ್ದಂಥ ಇಡೀ ಪ್ರಾಂಗಣ ಕಿಕ್ಕಿರಿದು ತುಂಬ ಹೋಗಿಬಿಟ್ಟಿತ್ತು. ಯಾವಾಗ ಈ ಬುಧವಾರ ಸಂಜೆ 7:30ರಿಂದ 8 ಗಂಟೆಯ ಸುಮಾರಿಗೆ ಮಹಿಳೆಯೊಬ್ಬರು ಅಸ್ವಸ್ಥರಾಗ್ತಾರೆ, ಉಸಿರಾಟದಲ್ಲಿ ತೊಂದರೆ ಆಗುತ್ತೆ. ಅವ್ರನ್ನ ಹೊರಗೆ ಕಳಿಸ್ಲಿಕ್ಕೆ ಅಂತ ಕೆಲ ಭಕ್ತರು ಪೊಲೀಸರೊಂದಿಗೆ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ, ಗಲಾಟೆ ಮಾಡಲಿಕ್ಕೆ ಶುರುವಾಗ್ತಾರೆ. ಆಗ ಅಸ್ವಸ್ಥ ಮಹಿಳೆಯನ್ನು ಹೊರ ತೆಗಿಲಿಕ್ಕೆ ಗೇಟ್ಗಳನ್ನು ಓಪನ್ ಮಾಡಲಾಯಿತು ಅನ್ನೋದು ಕೂಡ ಈಗ ಪೊಲೀಸರು ಹೇಳ್ತಾ ಇರೋ ಮಾಹಿತಿ. ಈ ವೇಳೆ ಪೊಲೀಸರು ಭಕ್ತರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಿಲ್ಲ. ಆ ಒಬ್ಬ ಮಹಿಳೆಯನ್ನು ಮಾತ್ರ ನಾವು ಹೊರಗೆ ತರ್ತಾ ಇರೋದು ಅನ್ನೋದನ್ನು ಕೂಡ ಅವರು ಕನಿಷ್ಠ ಪಕ್ಷ ಜೋರಾಗಿ ಗದರಿಸುವ ಕೆಲಸವನ್ನು ಕೂಡ ಮಾಡಿಲ್ಲ. ಜೊತೆಗೆ ಉದ್ಯಾನವನದ ಒಳಗಿದ್ದವರಿಗೆ ಗೇಟ್ಗಳನ್ನು ಏಕೆ ತೆರೀಲಾಗ್ತಾ ಇದೆ ಅನ್ನೋ ಸಾಮಾನ್ಯ ಸಂಗತಿಯನ್ನು ಕೂಡ ತಿಳಿಸಲಿಲ್ಲ ಅನ್ನೋ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇರೋದು. ಹಾಗಾಗಿ ಟೋಕನ್ಗಳಿಗೋಸ್ಕರವೇ ಸರದಿ ಸಾಲಿನಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಅವರೆಲ್ಲರೂ ಕೂಡ ಭಾವಿಸಿಬಿಟ್ರು. ಆಗ ಸುಮಾರು ಒಂದು 15 ನಿಮಿಷಗಳ ಕಾಲ ತೀವ್ರತರವಾದಂಥ ಕಾಲು ತುಳಿತ ನಡೆದಿರೋದು. ಬಹಳಷ್ಟು ಕಷ್ಟಪಟ್ಟು ಕೆಳಗೆ ಬಿದ್ದವ್ರನ್ನ ಹೊರ ತರಲಿಕ್ಕೂ ಕೂಡ ಪೊಲೀಸ್ನವರು ಹರಸಾಹಸ ಪಟ್ಟರು. ಆ ಘಟನೆಯಲ್ಲಿ 6 ಭಕ್ತರು ಸಾವನ್ನಪ್ಪಿರೋದು. ಅದಾದಮೇಲೆ ಕೆಲವೊಂದು ಗಾಯಾಳುಗಳನ್ನು ತಿರುಪತಿಯ ರೂಯಾ ಮತ್ತು ಸ್ವಿಮ್ಸ್ ಆಸ್ಪತ್ರೆಗಳಲ್ಲೂ ಕೂಡ ಕರೆದುಕೊಂಡೋಗಿ ಅಲ್ಲೂ ಕೂಡ ಚಿಕಿತ್ಸೆಯನ್ನು ನೀಡಲಾಯಿತು. ಈಗಾಗಲೇ ಸಂತ್ರಸ್ತರನ್ನು ಭೇಟಿ ಮಾಡ್ತಾ ಇದ್ದಾರೆ ಸಚಿವರೆಲ್ಲರೂ ಕೂಡ. ನಿಮಗೆಲ್ಲ ವಿಡಿಯೋಗಳಲ್ಲೂ ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೀರಾ. ಜೊತೆಗೆ 25 ಲಕ್ಷ ಅಂದರೆ ಮೃತ ಕುಟುಂಬಗಳಿಗೂ ಕೂಡ 25 ಲಕ್ಷ ಪರಿಹಾರ ಧನವನ್ನು ಕೂಡ ಈಗಾಗಲೇ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರವೂ ಕೂಡ ಘೋಷಣೆ ಮಾಡಿದೆ. ಆದರೆ ಭಕ್ತರ ಜೀವಗಳು ಮಾತ್ರ ವಾಪಸ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕ್ಷಣ ಅರೆ ಕ್ಷಣ ಈ ರೀತಿಯಾಗಿ ಏಕಾಏಕಿಯಾಗಿ ಒಂದೇ ಜಾಗದಲ್ಲಿ ಅಷ್ಟೊಂದು ಜನರನ್ನು ಸೇರಿಸಿದಾಗ ತೆಗೆದುಕೊಳ್ಳಬೇಕಾಗಿದ್ದಂತಹ ಪ್ರಾಥಮಿಕ ಅಂದರೆ ಪ್ರೈಮರಿ ರೂಲ್ಸ್ಗಳನ್ನು ಅಥವಾ ಪ್ರೈಮರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಪಾಲಿಸಿದ್ರೂ ಕೂಡ ಇಂತಹ ದುರ್ಘಟನೆ ಖಂಡಿತವಾಗಿಯೂ ನಡೀತಾ ಇರಲಿಲ್ಲ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇವರು ಎಲ್ಲ ಕಡೆ ಜೀವಿಸ್ತಾನೆ, ಎಲ್ಲ ಕಡೆ ಇದ್ದಾನೆ. ನಾವೆಲ್ಲರೂ ಕೂಡ ಅದೇ ನಂಬಿಕೆಯ ಮೇಲೆ ಇರ್ತೀವಿ ಕೂಡ. ಮನೆಯಲ್ಲೇ ಆ ದೇವರಿಗಾಗಿ ಒಂದು ಪುಟ್ಟ ಗುಡಿಯನ್ನು ಕೂಡ ಕಟ್ಟಿರ್ತೀವಿ. ಆದರೆ ಈ ಉಚಿತ ದರ್ಶನ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಅದು ಕೂಡ ಈ ವೈಕುಂಠ ಏಕಾದಶಿಯ ಸಮಯದಲ್ಲಿ ಭಗವಂತನ ಆಶೀರ್ವಾದ ಜೊತೆಗೆ ಅವನ ದರ್ಶನವನ್ನು ಪಡೆದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿಯಾಗಿ ಹೋದಾಗ ನೋಡಿ, ಅವ್ರ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಡ್ತು, ಮತ್ತು ವಾಪಸ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಥರದ ದುರ್ಘಟನೆಗಳು ಪದೇ ಪದೇ ಆಗ್ತಾ ಇರುತ್ತೆ. ಆದರೆ ನಮ್ಮ ಜನರು ಮಾತ್ರ ಏನು ಪಾಠ ಕಲಿಯೋದಿಲ್ಲ ಅನ್ನೋ ಒಂದು ನೋವು ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ. ಮುಂದಾದರೂ ಕೂಡ ಇಂತಹ ವಿಚಾರಗಳಿಂದ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ, ಜೊತೆಗೆ ಜಾಗರೂಕರಾಗಿರಬೇಕಾಗತ್ತೆ, ಅರಿತುಕೊಳ್ಬೇಕಾಗತ್ತೆ ಅನ್ನೋದಷ್ಟೇ ನನ್ನ ಕೊನೆಯ ಮಾಹಿತಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.